ಆ ಸ್ವಲ್ಪ ಮೀಸೆ ತಿರುಗಿಸೋ ಟೈಮ್ ಬಂದಿದೆ. ಯಾಕಂದ್ರೆ ನನ್ನ ಪಕ್ಕದಲ್ಲಿರೋರ್ಗೆ ನನ್ಕಿಂತ ಚೆನ್ನಾಗಿರೋ ಮೀಸೆ ಇದೆ. ಲುಕಿಂಗ್ ಸ್ಮಾರ್ಟ್. ತಿರುಗಿಸ್ಬಿಡು ನೀನೇ ತಿರುಗಿಸ್ಬಿಡು. ಲುಕಿಂಗ್ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಪ್ರಜ್ವಲ್ ದೇವರಾಜ್. ಏನ್ ಖುಷಿ ಆಗದಪ್ಪ, ಯಾಕಂದ್ರೆ ಸೈಮಾ ನಿಮ್ ತವ್ರ ಮನೆ ಇದ್ದಂಗಲ್ವಾ ಒಂಥರ. ಈಗ ಅದನ್ನ ಅಲ್ಲೇ ಇನ್ನೊಂದ್ ಕಡೆ ಅದನ್ನೇ ಹೇಳ್ತಿದ್ದೆ, ಈಗ ಮನೇಲಿ ಮಾಡೋ ಹಬ್ಬ ತರ ಆಗ್ಬಿಡಿದೆ ಸೈಮಾ ಅಂತ. ಪ್ರತಿ ಸಲ ಐ ಹ್ಯಾವ್ ಬೀನ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಸೈಮಾ. ಬಹಳ ಸಂತೋಷ ಆಗುತ್ತೆ. ಯಾವುದೇ ಕೆಲಸ ಮಾಡಿದ್ರೆ ಒಂದು ಪ್ರಶಂಸೆ ಬೇಕು ಬೇಸಿಕಲಿ. ಕೊಟ್ಟಾಗ ನಮಗೆ ಯಾವ ಕೊಟ್ರಪ್ಪ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ಸುತ್ತೆ. ಅದನ್ನ ಈ ಅವಾರ್ಡ್ಸ್ ಮಾಡ್ತೇವೆ ಪ್ರತಿ ಸಲ, ಒಂದು ಹುಮ್ಮಸ್ ತುಂಬುತ್ತೆ. ಅಂಡ್ ಸೈಮಾ ಕಾನ್ಸ್ಟೆಂಟ್ ಆಗಿ ತುಂಬಾ ಚೆನ್ನಾಗಿ ಅದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅಂಡ್ ದಿಸ್ ಒನ್ ಇಸ್ ಅ ಟ್ರಿಬ್ಯೂಟ್ ಟು ಅಪ್ಯು ಸರ್. ಯಾಕೆ ಅಂದ್ರೆ ಈ ಒಂದು ಸಂಭ್ರಮ ಏನಿದೆ, ವಿ ಆರ್ ಸೆಲೆಬ್ರೇಟಿಂಗ್ ಹಿಮ್, ಅವ್ರ ಕೆಲಸ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನನ್ನ ಪ್ರಕಾರ ಇಂಡಸ್ಟ್ರಿ ಅಂತ ಹೇಳಕ್ಕಾಗಲ್ಲ ಜೋ. ಇಡೀ ಕರ್ನಾಟಕದಲ್ಲಿ ಅವ್ರನ್ನ ಮಿಸ್ ಮಾಡ್ಕೊಳ್ದಿರೋ ಒಂದು ಕುಟುಂಬ ಇಲ್ಲ, ಒಂದು ಮನುಷ್ಯ ಇಲ್ಲ, ಒಂದು ಹೆಣ್ಮಗು ಇಲ್ಲ. ನನಗೆ ಪರ್ಸ್ನಲಿ ಇಂಡಸ್ಟ್ರಿಗೆ ಬರೋಕ್ಕೆ ಹಿ ವಾಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಅವ್ರ ಶೂಟಿಂಗ್ ಸಾಕಷ್ಟು ಹೋಗ್ತಿದ್ದೆ ಕಲಿಯೋಕ್ಕೆ. ನಮ್ಮ ಮಹೇಶ್ ಬಾಬು ಮೆರವಣಿಗೆ ಡೈರೆಕ್ಟರ್ ಕರ್ಕೊಂಡು ಹೋಗ್ತಿದ್ರು. ತುಂಬ ನೋಡಿದ್ದೀನಿ, ಅಪ್ಪಣ್ಣ ಕೆಲಸ ಮಾಡೋದು ನೋಡಿದ್ದೀನಿ, ಡ್ಯಾನ್ಸ್ ಮಾಡೋದು ನೋಡಿದ್ದೀನಿ, ಆ್ಯಕ್ಷನ್ ಮಾಡಬೇಕಾದ್ರೆ ಏಟಾಗಿ ಹಾಸ್ಪಿಟ್ಲಿಗೆ ಹೋಗಿ ವಾಪಸ್ ಬಂದು ಶೂಟಿಂಗ್ ಮಾಡಿರೋದು ನೋಡಿದ್ದೀನಿ. ಸೊ ಕೆಲಸದಲ್ಲಿ ವಾಸ್ ಅನ್ ಇನ್ಸ್ಪಿರೇಷನ್. ನಾವು ಹತ್ರ ಆಗ್ತಾ ಆಗ್ತಾ ಫ್ರೆಂಡ್ಸ್ ಆಗ್ತಾ ಆಗ್ತಾ ಐ ರಿಯಲೈಸ್ ಈ ಸಚ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೊಬ್ರು ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಬಿಟ್ಟರೆ ಅದ್ಭುತವಾದ ಒಬ್ಬ ಮನುಷ್ಯ ಅಪ್ಪು ಅಣ್ಣ. ಆ್ಯಂಡ್ ಅದನ್ನ ಎಲ್ಲರೂ ಮಿಸ್ ಮಾಡ್ಕೊತಿದ್ದಾರೆ. ನಾವು ಅವರಿಂದ ಸಾಕಷ್ಟು ಕಲಿಯೋದಿದೆ. ಇನ್ನೂ ಅವರಿಲ್ಲ ಅನ್ನೋದು ನಂಬೋದು ಬಹಳ ಕಷ್ಟ ನಮ್ಮೆಲ್ರಿಗೂ. ಬಟ್ ಇವತ್ತು ಅವ್ರಿಗೆ ಟ್ರಿಬ್ಯೂಟ್ ಕೊಡ್ತಿರೋದು ಬಹಳ ಸಂತೋಷ ಆಗ್ತಾ ಇದೆ. ಸೈಮಾ ಸಾಕಷ್ಟು ನಾಮಿನೇಷನ್ಸು, ಸಾಕಷ್ಟು ರೆಕಗ್ನಿಷನು ಎಲ್ಲವನ್ನೂ ಕೂಡ ಕೊಡ್ತಾ ಇದೆ. ನೀವು ಎಷ್ಟನೇ ಸಲ ಸೈಮಾಗೆ ಬರ್ತಾ ಇರೋದು ಇದು? ನಾನಿದು 4ನೇ ಸಲ ಅನ್ಸುತ್ತೆ. ಹೋದ ವರ್ಷ ನಾನು ಕೂಡ ಒಂದು ಅವಾರ್ಡ್ ಗೆದ್ದೆ ಬೆಸ್ಟ್ ಆಕ್ಟರ್ಗೆ. ಸೊ ಈ ಸಲ ಅವಾರ್ಡ್ ಕೊಡೋದಕ್ಕೆ ಬಂದಿದ್ದೀನಿ. ಯಾಕಂದ್ರೆ ಈ ವರ್ಷ ನಂದು ಯಾವ್ದು ಸಿನಿಮಾ ಬಂದೇ ಇಲ್ಲ. ಸೊ ಮುಂದಿನ ವರ್ಷ ಬಹುಶಃ ಮತ್ತೆ ಈಸ್ಕೊಳಕ್ ಬರ್ತೀನಿ, ನಾವು ನೋಡೋಣ. ಇದು ಮಾಫಿಯಾ. ಮಾಫಿಯಾ. ಲೆಟ್ ಮಿ ಟೆಲ್ ಯು, ಐ ಹ್ಯಾವ್ ಸೀನ್ ಪ್ರಜು ಫಾರ್ ಅ ವೆರಿ ಲಾಂಗ್ ಟೈಮ್. ನನ್ನ ಹತ್ರ ಒಂದು ಫೋಟೋ ಇದೆ. ನನ್ನ ಹತ್ರ ಒಂದು ಫೋಟೋ ಇದೆ ಮನೆಯಲ್ಲಿ. ಆ ಫೋಟೋ ರೇಡಿಯೋ ಸಿಟಿಗೆ ಫಸ್ಟ್ ಟೈಮ್ ಇಂಟರ್ವ್ಯೂ ಕರೆದಾಗ, ನನ್ನ ಹೋಸ್ಟಿಂಗ್ ಕರಿಯರಲ್ಲೇ ಇಂಟರ್ವ್ಯೂ ಮಾಡಿದಂಥ ಫಸ್ಟ್ ಗೆಸ್ಟ್ ಇಸ್ ಪ್ರಜು. ಎಸ್. ಅಂಡ್ ನಮ್ಮ ಕನ್ನಡದ ಸಿನಿಮಾಗಳು ಇತ್ತೀಚೆಗೆ ಸೌತ್ ಇಂಡಿಯನ್ ಸಿನಿಮಾದ ಭಾಗವಾಗಿ ಯಶಸ್ಸಿಗೆ ಕಾರಣವಾಗಿ, ಸೊ ಇವತ್ತು ಸೈಮಾ ನಮ್ಮ ಬೆಂಗಳೂರಿಗೆ ಕರ್ಕೊಂಡು ಬರೋ ಲೆವೆಲ್ವರೆಗೂ ಬೆಳೀತಾ ಇದೆ ಅಂತಂದ್ರೆ ಎಲ್ಲ ಹಿಟ್ ಕನ್ನಡ ಸಿನಿಮಾಗಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಸೊ ಯಾಕೆ ಇಷ್ಟೊಂದು ಪೀಠಿಗೆ ಕೊಡ್ತಾ ಇದ್ದೀನಿ ಅಂದ್ರೆ ಅಂಥ ಒಂದು ಸೂಪರ್ ಹಿಟ್ ಸಿನಿಮಾ ರಾಬರ್ಟ್ ಹುಡುಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಆಶಾ ಭಟ್ ಆನ್ ದ ಸೈಮಾ. ಸೊ ಲೆಟ್ಸ್ ವೆಲ್ಕಮ್ ಹರ್. ಹಲೋ ಆಶಾ. Hi, thank you so much. What an introduction to. ಸೊ ಸೈಮಾ 2022 ಹ್ಯಾಪನಿಂಗ್ ಇನ್ ನಮ್ಮ ಬೆಂಗಳೂರು. ಸೊ ರಾಬರ್ಟ್ ಸಿನಿಮಾ ಬಂತು, ಯು ಎಂಟರ್ಡ್ ಕನ್ನಡ ಸಿನಿಮಾ. ಸೊ ಅದೇ ವರ್ಷದಲ್ಲಿ ಹಿಟ್ ಮೇಲೆ ಹಿಟ್ ಕನ್ನಡ ಸಿನಿಮಾ ಬಂದು ಎಲ್ಲ ಇಂಡಸ್ಟ್ರಿ ತಿರುಗಿ ನೋಡೋ ಥರ ಆಯಿತು. ಸೌತ್ ಇಂಡಿಯನ್ ಸಿನಿಮಾ ಇಲ್ಲದೆ ಯಾವುದು ಈವೆಂಟೇ ನಡೆಯಲ್ಲ ಅನ್ನೋ ಲೆವೆಲ್ಗೆ ನಮ್ಮ ಸೌತ್ ಇಂಡಿಯನ್ ಸಿನಿಮಾ ಕನ್ನಡ ಕೂಡ ಇದೆ. ಸೊ ಹೌ ಸ್ಪೆಷಲ್ ಇಸ್ ದಿಸ್ ಟು ಯು? It's definitely special. ನಮ್ಮ ಕನ್ನಡದ ಸಿನಿಮಾ ಇವಾಗ ದೇಶದ ಜನರ ಮನ ಮುಟ್ತಾ ಇದೆ ಅಂತ ಅಂದರೆ, ದೊಡ್ಡ ಆಡಿಯನ್ಸಲ್ಲಿ ಅಂದರೆ ಲಾರ್ಜ್ ರೇಂಜ್ ಆಫ್ ಪೀಪಲನ್ನು ತಲುಪ್ತಾ ಇದೆ. ಅದೊಂದು ಖುಷಿ, ಒಂದು ಹೆಮ್ಮೆ ಕನ್ನಡಿಗ ಆಗಿ ಮತ್ತು ಒಂದು ಆರ್ಟಿಸ್ಟ್ ಆಗಿ ಎರಡು ಕೂಡ ನನಗಂತೂ ಇದೆ. ಆ್ಯಂಡ್ ಯು ಲುಕ್ ಸೋ ಬ್ಯೂಟಿಫುಲ್. ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು ನಮ್ಮ ಕನ್ನಡ ಮಣ್ಣಿನ ಹುಡುಗಿ ಥರ ಸೀರೆನಲ್ಲಿ, ಆ್ಯಂಡ್ ಯು ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸಿಂಪ್ಲಿ ಗಾರ್ಜಿಯಸ್. ಥ್ಯಾಂಕ್ ಯು ಸೋ ಮಚ್. ಯು ಬಿಂಗ್ ವೆರಿ ಕೈಂಡ್. ಥ್ಯಾಂಕ್ ಯು. ಸೊ ಕಾಸ್ಟ್ಯೂಮ್ ಹೇಗೆ ಸೆಲೆಕ್ಟ್ ಮಾಡಿದ್ರಿ ನೀವು? ಸೊ ಐ ಯೂಶಲಿ ಎಕ್ಸ್ಪೆಕ್ಟೆಡ್ ಯು ವಿತ್ ಸಮ್ ಗೌನ್ಸು ಅಥವಾ ವೆಸ್ಟರ್ನ್ ವೇರಲ್ಲಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ಇನ್ ಅ ಸಾರಿ. ಇದು ಆ್ಯಕ್ಚುಲಿ ಐ ಜಸ್ಟ್ ಬಿ ಆನೆಸ್ಟ್, ಇದು ನನ್ನ ಅಕ್ಕನ ಮದುವೆ ರಿಸೆಪ್ಷನಲ್ಲಿ ಹುಟ್ಟಿದ ಸೀರೆ. ಒಂದ್ಸತಿ ಹುಟ್ಟಿದೆ, ಆಮೇಲೆ ಹುಟ್ಟಿರಲಿಲ್ಲ. ಐ ಥಾಟ್ ದಿಸ್ ಇಸ್ ದ ಮೂಮೆಂಟ್. ಐ ಮೀನ್ ಫಸ್ಟ್ ನಾಮಿನೇಷನ್ ಕೂಡ ಸಿಕ್ಕಿದೆ. ಹಾಗೆ ಇಟ್ ಹ್ಯಾಸ್ ಎನ್ ಎಮೋಷನಲ್ ಕನೆಕ್ಟ್ ಟು ಇಟ್. ಆ್ಯಂಡ್ ವಾಟ್ ಬೆಟರ್ ದನ್ ಅ ಸಾರಿ ಇಸ್ ಕ್ಲಾಸಿಕ್. ಸೊ ಬ್ಯಾಂಗ್ಳೂರ್ ಎಷ್ಟು ಸ್ಪೆಷಲ್ ಆಶಾ ಅವರಿಗೆ? ಏನಿಷ್ಟ ಬೆಂಗಳೂರಲ್ಲಿ ತುಂಬ? ಬೆಂಗಳೂರಲ್ಲ, ದೋಸೆ, ಇಡ್ಲಿ, ಊಟ, ತಿಂಡಿ, ಫಿಲ್ಟರ್ ಕಾಫಿ. ನನಗೆ ಲಿಟ್ರಲಿ ಆಲ್ ಡೇ ಎವ್ರಿ ಡೇ ನನಗೆ ದೋಸೆ, ಇಡ್ಲಿ, ಫಿಲ್ಟರ್ ಕಾಫಿ ಇದ್ರೆ ನಾನು 3 ಹೊತ್ತು ಅದನ್ನು ತಿನ್ಕೊಂಡಿರೋದು ನಂಗೆ ಭಾಳ ಖುಷಿ ಆಗುತ್ತೆ. ವೆರಿ ನೈಸ್. ಐ ಕ್ಯಾನ್ ಸಿ ದಟ್ ಫನ್, ಪ್ರೌಡ್ ಫೀಲ್ ಗೊತ್ತಾಗ್ತಾ ಇದೆ ನನಗೆ. ಸೊ ಬೆಂಗಳೂರಲ್ಲಿ ಇದೀವಿ ನಾವು, ಎಲ್ಲರೂ ಬರ್ತಾ ಇದ್ದಾರೆ ಅಂತ. ಸೊ ಇದೇ ಖುಷಿಗೆ ಒಂದು ಹಾಡು ಹೇಳಬೇಕಲ್ವಾ? ಐ ನೋ ಯು ಆರ್ ಅ ವೆರಿ ಗ್ರೇಟ್ ಸಿಂಗರ್. ಸೊ ಕಣ್ಣು ಹೊಡಿಯೋಕ್ಕಾನೆ ಹಾಡಬೇಕು. ಓಕೆ, ಸೊ ನಾವೀಗ ರಾಬರ್ಟ್ ಹುಡುಗಿ ಸೈಮಾ ರೆಡ್ ಕಾರ್ಪೆಟ್ನಲ್ಲಿ ರಾಬರ್ಟ್ ಸಾಂಗ್ ಹಾಡಿದ್ರೆ ಹೇಗಿರುತ್ತೆ? ಓಡೋಗಲ್ಲ ತಾನೇ ಜನರು. ಕಣ್ಣು ಹೊಡಿಯಾಕ
ಮೊನ್ನೆ ಕಲಿತಾನಿ ನೀನ ಹೇಳಲೆ ಮಗನ ನಿನ್ನ ನೋಡಿ ಸುಮ್ ಹೆಂಗಿರಲಿ ನಿನ್ನ ನೋಡಿ ಸುಮ್ ಹೆಂಗಿರಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿನಲ್ಲಿ ಐ ಹೋಪ್ ಯು ವಿಲ್ ಹ್ಯಾವ್ ಆಲ್ ದಿ ಫನ್ ಇನ್ ದ ಅವಾರ್ಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ರೆಡ್ ಕಾರ್ಪೆಟ್. Much. Yeah, thank you.